ಮನೇಲಿ ದೋಸೆ ಹಿಟ್ಟು ಖಾಲಿ ಆಗಿದ್ರೆ ನೋ ವರೀಸ್, ಜಸ್ಟ್ 5 ನಿಮಿಷದಲ್ಲಿ ಈ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಬಿಡ್ಬೋದು. ಗರ್ಗರಿಯಾಗಿ ಪೇಪರ್ ರೀತಿಲಿ ದೋಸೆ ಮಾಡ್ಕೋಬೋದು. ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಕಾಂಬಿನೇಷನ್ ಆಗಿ ಸಿಂಪಲ್ ಆಗಿ ಕಡಲೆ ಬೀಜ, ತೆಂಗಿನಕಾಯಿ ಏನೂ ಇಲ್ಲದೆ ಒಂದು ಚಟ್ನಿ ಸಹ ತೋರಿಸ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮೊದಲಿಗೆ ಮಿಕ್ಸಿ ಜಾರ್ಗೆ ಇಲ್ಲಿ 1 ಕಪ್ ಆಗುವಷ್ಟು ಸೂಜಿ ರವೆ, ಸಣ್ಣ ರವೆ ಬರುತ್ತಲ್ಲ ಉಪ್ಪಿಟ್ಟು ಮಾಡೋದಕ್ಕೆ, ಅದು ಹಾಕೊಂಡಿದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, 1/4 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಇದನ್ನು 1 ನಿಮಿಷಗಳ ಕಾಲ ಗ್ರೈಂಡ್ ಮಾಡ್ಕೊಳ್ಳೋಣ. ಆ ರವೆ ಏನಿದೆ ಎಷ್ಟಾಗುತ್ತೋ ಅಷ್ಟು ಪೌಡರ್ ಫಾರ್ಮ್ ಆಗುತ್ತೆ ನೋಡಿ, ಈ ರೀತಿ ಆಗಬೇಕು. ಈಗ ಈ ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಆಗುವಷ್ಟು ಹುಳಿ ಮೊಸರನ್ನು ಸೇರಿಸ್ತಾ ಇದ್ದೀನಿ. ಹುಳಿ ಮೊಸರಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರನ್ನ ಹಾಕಿ ಈಗ 1-2 ನಿಮಿಷ ಕಂಟಿನ್ಯೂಸ್ ಆಗಿ ರುಬ್ಕೊಂಡ್ರೆ ನೋಡಿ, ಈ ರೀತಿ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಲಿ ಹಿಟ್ಟು ರೆಡಿ ಆಗಿಬಿಡುತ್ತೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ರವೆ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಒಂದು 15 ನಿಮಿಷ ಪಕ್ಕಕ್ಕೆ ಇಡೋಣ. ಅಷ್ಟರಲ್ಲಿ ಪ್ಯಾನ್ಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಬಿಸಿ ಆಗ್ತಿದ್ದಂತೆ 4ರಿಂದ 5 ಬೆಳ್ಳುಳ್ಳಿ, 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ 3ರಿಂದ 4 ಹಸಿ ಮೆಣಸಿನ್ಕಾಯಿ. ಈಗ ಇದೆಲ್ಲವೂ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಕಂಪ್ಲೀಟಾಗಿ ನಮಗೆ ಸಾಫ್ಟಾಗಿ ಲೈಟಾಗಿ ಬಣ್ಣ ಚೇಂಜ್ ಆಗಬೇಕು. 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ತಾ ಬರಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ 4ರಿಂದ 5 ಎಲೆ ಪುದೀನ ಹಾಕ್ತಾ ಇದ್ದೀನಿ. ಪುದೀನ ಹೆಚ್ಚಿಗೆ ಹಾಕಕ್ಕೆ ಹೋಗಬೇಡಿ, ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ. ಪುದೀನ ಆಪ್ಷನಲ್ ಅಷ್ಟೇ. ಈ ರೀತಿ ಈರುಳ್ಳಿ ಫ್ರೈ ಆಗ್ತಾ ಲೈಟಾಗಿ ಬಣ್ಣ ಚೇಂಜ್ ಆಗಿದೆ ಅಲ್ವಾ. ಈಗ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಇದನ್ನು ನೆಕ್ಸ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಹುರಿಗಡಲೆ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಉಪ್ಪು ಹಾಗೆ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸಣ್ಣ ಒಗ್ಗರಣೆ, 1 ಟೀ ಸ್ಪೂನ್ ಎಣ್ಣೆಗೆ ಕಡಲೆಬೇಳೆ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ ಹಾಕಿ ಆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಡ್ಲಿಗಾಗಲಿ, ದೋಸೆಗಾಗಲಿ ಅಥವಾ ಯಾವುದೇ ಟಿಫನ್ಸ್ಗಾಗಲಿ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. 10ರಿಂದ 15 ನಿಮಿಷ ಆಗಿದೆ. ರವೆ ನೀರನ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಈಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರನ್ನ ಸೇರಿಸ್ಕೋಬೇಕು. ನೀರು ಒಂದೇ ಸಲ ಹಾಕೋದಕ್ಕೆ ಹೋಗಬೇಡಿ, ಒಂದು ಸ್ವಲ್ಪನೇ ಸೇರಿಸ್ಕೋಬೇಕು. ಇಲ್ಲಿ 1/4 ಕಪ್ ನೀರನ್ನ ಮಿಕ್ಸಿ ಜಾರ್ಗೆ ಹಾಕಿ ಆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ನಾರ್ಮಲಾಗಿ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ನೋಡಿ. ಈ ಕನ್ಸಿಸ್ಟೆನ್ಸಿ ಇರಬೇಕು ಈಗ ದೋಸೆ ಹಿಟ್ಟು. ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ. ಈಗ ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾನು ತಗೊಂಡಿರೋ ಅಳತೆ ಪ್ರಕಾರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಸರಿಯೋಯ್ತು. ಒಂದು 1/2 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ, 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಆಪ್ಷನಲ್, ಒಳ್ಳೆ ಬಣ್ಣ ಬರಲಿ ಅನ್ನೋದಕ್ಕೋಸ್ಕರ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೋಡಾ, ಉಪ್ಪು, ಸಕ್ಕರೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಿಟ್ಟಿನ ಜೊತೆ. ಪ್ರತಿ ಸಲ ದೋಸೆ ಹಾಕಬೇಕಾದ್ರೂ ಈ ರೀತಿ ಮಿಕ್ಸ್ ಮಾಡಿನೇ ನಾವು ತಗೊಳ್ಬೇಕು ಹಿಟ್ಟನ್ನು. ಈಗ ಹೆಂಚನ್ನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ. ನೋಡ್ತಿರ್ಬೋದು ಈ ರೀತಿ ಕಾದಿದೆ. ವಾಟರ್ ಹಾಕೋದ್ರಿಂದ ಟೆಂಪ್ರೇಚರ್ ಕಂಟ್ರೋಲ್ ಆಗುತ್ತೆ. ಟಿಶ್ಯೂಯಿಂದ ಕ್ಲೀನ್ ಮಾಡಿಕೊಂಡು ಈಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋತೀನಿ. ಹೆಂಚಿನ ಮೇಲೆ ದೋಸೆ ಹಿಟ್ಟು ಹಾಕ್ಕೊಂಡು ಈಸಿಯಾಗಿ ಸ್ಪ್ರೆಡ್ ಮಾಡ್ಕೋಬೋದು. ಲೋ ಫ್ಲೇಮಲ್ಲಿ ಇರಬೇಕು ಸ್ಟವ್ವು ಸ್ಪ್ರೆಡ್ ಮಾಡಬೇಕಾದ್ರೆ ಯಾವಾಗಲೂ. ಈಗ ನಾನು ಇದನ್ನು ಪೇಪರ್ ರೀತಿಲಿ ಕ್ರಿಸ್ಪಿಯಾಗಿ ಮಾಡಬೇಕು ಅಂತಿದ್ದೀನಿ. ಅದಕ್ಕೋಸ್ಕರ ಕಂಪ್ಲೀಟ್ ಲೋ ಫ್ಲೇಮಲ್ಲೇ ಬೇಯಿಸ್ಕೊತೀನಿ. ಒಳ್ಳೆ ಗೋಲ್ಡನ್ ಬ್ರೌನ್ ಆಗೋ ತನಕ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಲೋ ಫ್ಲೇಮಲ್ಲೇ ಬೇಯೋದಕ್ಕೆ ಬಿಡೋಣ. ಒಂದು ಸಣ್ಣ ರಿಕ್ವೆಸ್ಟ್, ಸವಿ ಕಿಚನ್ ಕನ್ನಡಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಡೈಲಿ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇವನ್ನಾಗಿ ಸುತ್ತಲೂ ಹೆಂಚನ್ನ ಅಡ್ಜಸ್ಟ್ ಮಾಡಿಕೊಂಡು ಸುಟ್ಕೋಬೇಕು. ಒಳ್ಳೆ ಗೋಲ್ಡನ್ ಬ್ರೌನ್ ಬಂದಮೇಲೆ ನಾನು ತೆಗಿತಾ ಇದ್ದೀನಿ. ಎಷ್ಟು ಗರ್ಗರಿಯಾಗಿ ಮಾಡ್ಕೋಬೋದು ಗೊತ್ತಾ, ಪೇಪರ್ ರೀತಿ ಬರುತ್ತೆ. ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ದೋಸೆ ಹಾಕೋದಕ್ಕಿಂತ ಮುಂಚೆ ಹೆಂಚು ಚೆನ್ನಾಗಿ ಕಾಯಿಸ್ಕೊಂಡು
ಮತ್ತು ವಾಟರ್ ಹಾಕಿ ಟಿಶ್ಯೂಯಿಂದ ಕ್ಲೀನ್ ಮಾಡಿಕೊಂಡು ಈಗ ಲೋ ಫ್ಲೇಮ್ ಇಟ್ಕೊಂಡು ಒಂದು ದೋಸೆ ಹಾಕ್ತಾಯಿದ್ದೀನಿ. ಸೇಮ್ ಬ್ಯಾಟರಲ್ಲಿ ನಾವು ಸಾಫ್ಟ್ ದೋಸೆನೂ ಮಾಡ್ಕೋಬೋದು ಅಥವಾ ಪೇಪರ್ ರೀತಿ ಗರಿಗರಿಯಾಗಿ ದೋಸೆನೂ ಮಾಡ್ಕೋಬೋದು. ನಾನಿಲ್ಲಿ ಸಾಫ್ಟ್ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಿ. ನಾನು ತುಂಬ ಸ್ಪ್ರೆಡ್ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಮಂದಕ್ಕೆ ಹಾಕ್ಕೊಂಡು ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ, ಲೋ ಫ್ಲೇಮಲ್ಲಿ ಬೇಯಿಸಲ್ಲ. ಸಾಫ್ಟಾಗಿ ಬೇಕು ಅನ್ನೋರು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಈ ರೀತಿ ಎರಡೂ ಕಡೆ ತಿರುಗಿಸ್ಕೊಳ್ತಾ ಬೇಯಿಸ್ಕೋಬೋದು. ಸೇಮ್ ಬ್ಯಾಟರಲ್ಲಿ ಎರಡೂ ಥರನೂ ದೋಸೆ ಮಾಡ್ಕೋಬೋದು. ನೀವು ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರು ಟ್ರೈ ಮಾಡಿಬಿಟ್ಟು ಬರಲಿಲ್ಲ ಅಂದ್ಕೊಳ್ತಾರೆ, ಬಟ್ ಸಣ್ಣ ಸಣ್ಣ ಸ್ಟೆಪ್ಪನ್ನು ಫಾಲೋ ಮಾಡಿದ್ರೆ ಮಾತ್ರ ಎಕ್ಸಾಕ್ಟ್ ರೆಸಿಪಿ ಬರೋದಕ್ಕೆ ಸಾಧ್ಯ. ಸಾಫ್ಟ್ ಬೇಕು ಅಂದರೆ ನೀವು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸಿ, ಹಾಗೆ ಗರ್ಗರಿಯಾಗಿ ಬೇಕು ಅಂದರೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ನಮ್ಮ ಮನೆಯಲ್ಲಿ ಈ ರೀತಿ ಕ್ರಿಸ್ಪಿಯಾಗಿ ಇಷ್ಟಪಡ್ತಾರೆ, ಅದಕ್ಕೆ ಈ ರೀತಿ ಮಾಡಿದ್ದೀನಿ. ಇದ್ರ ಜೊತೆ ರೆಡಿ ಮಾಡ್ಕೊಂಡಿರೋ ಅಂಥ ಚಟ್ನಿ, ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ, ಹಾಗೆ ಕೆಂಪು ಚಟ್ನಿನೂ ಮಾಡಿದ್ದೆ. ನೆಕ್ಸ್ಟ್ ಬೇಕು ಅಂದರೆ ಕಮೆಂಟ್ನಲ್ಲಿ ತಿಳಿಸಿ, ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈ ದೋಸೆಗೆ ಈ ಚಟ್ನಿ ಹಾಗೂ ಒಂದು ಸ್ವಲ್ಪ ಈರುಳ್ಳಿ ತೊಗೊಂಡು ತಿಂದರೆ ಒಳ್ಳೆ ಕಾಂಬಿನೇಷನ್. ಖಂಡಿತ ನೀವು ಸಹ ಟ್ರೈ ಮಾಡಲೇಬೇಕು. ನನ್ನ ಚಾನಲ್ನಲ್ಲಿ ಹಲವಾರು ರೀತಿಯ ಇನ್ಸ್ಟೆಂಟ್ ದೋಸೆ ರೆಸಿಪೀಸ್ ಆಲ್ರೆಡಿ ಇದೆ, ಇಡ್ಲಿ ರೆಸಿಪೀಸು ಇದೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.